ಅಮೆರಿಕ ಇಸ್ರೇಲ್ ನಡೆಸಿದಂತಹ ದಾಳಿಯಲ್ಲಿ ಇರಾನ್ ಪರಮೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಹತ್ಯೆಯಾಗಿದ್ದಾರೆ. ಈ ಮೂಲಕ ಕಟ್ಟರ್ ಶರಿಯಾ ನಾಯಕ ಖಮೇನಿಯ ಯುಗಾಂತ್ಯ ಆಗಿದೆ. ಕೇವಲ ಖಮೇನಿ ಮಾತ್ರ ಯುದ್ಧದಲ್ಲಿ ಮಡಿದಿಲ್ಲ, ಅವನ ಇಡೀ ಕುಟುಂಬ ಸರ್ವನಾಶವಾಗಿದೆ. ನಿನ್ನೆ ಇರಾನ್ ರಾಜಧಾನಿ ಟೆಹರಾನ್ ಮತ್ತು ಇರಾನ್ ನಾಯಕ ಆಯತುಲ್ಲಾ ನೆಲೆಸಿರುವಂತಹ ಕಚೇರಿಯ ಮೇಲೆ ಇಸ್ರೇಲ್ ಅಮೆರಿಕ ಬಾಂಬ್ ಮಳೆಯನ್ನ ಸುರಿಸಿತ್ತು. ಈ ದಾಳಿಯಲ್ಲಿ ಖಮೇನಿ ಮೃತಪಟ್ಟಿದ್ದಾರೆ. ಇಲ್ಲಿ ಸ್ನೇಹಿತರೆ, ಖಮೇನಿಯ ಯುಗಾಂತ್ಯ ಆಗಿದೆ. ಆದರೆ ನೆಕ್ಸ್ಟ್ ಇರಾನ್ನನ್ನು ಆಳುವಂಥವರು ಯಾರು ಅನ್ನೋದು ಪ್ರಶ್ನೆ ಮೂಡ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ತಾವು ಸೂಚಿಸಿದಂತಹ ಸರ್ಕಾರವನ್ನು ಅಧಿಕಾರಕ್ಕೆ ತರುತ್ತವ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ಪ್ರಯತ್ನವನ್ನು ಮಾಡುವುದಾದರೆ ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ಅದು ಮುಸ್ಲಿಂ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಆಳ್ವಿಕೆ ಮಾಡಿದವರಲ್ಲಿ ಖಮೇನಿ ಪ್ರಮುಖ ನಾಯಕ. ಇವರು ಮಾಡಿದಂತಹ ಆಡಳಿತ ಬರೋಬ್ಬರಿ 36 ವರ್ಷಗಳು. ಇದಕ್ಕೂ ಮೊದಲು ಇರಾನ್ನಲ್ಲಿ ಶಾಹಿ ರಾಜಮನೆತನ ಆಡಳಿತವನ್ನು ನಡೆಸುತ್ತಿತ್ತು. ಅವರು ಆಡಳಿತವನ್ನು ನಡೆಸಬೇಕಾದರೆ ಪ್ರಪಂಚದಲ್ಲಿ ಎಲ್ಲ ದೇಶಗಳು ಇರುವಂತೆಯೂ ಇರಾನ್ ಕೂಡ ಇತ್ತು. ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸ್ವಾತಂತ್ರ್ಯ ಇತ್ತು. ತಾವು ತಮಗೆ ಬೇಕಾಗುವಂತಹ ಇಷ್ಟವಾಗುವಂತಹ ಉಡುಪುಗಳನ್ನು ಧರಿಸುವ ಅವಕಾಶ ಇತ್ತು. ನಂತರ ಇದನ್ನು ವಿರೋಧಿಸಿದ್ದು ದೇಶದಲ್ಲಿರುವ ಮುಲ್ಲಾಗಳು. ಈ ಶಾಹಿ ಸರ್ಕಾರವನ್ನು ಕಿತ್ತೊಗೆದು ಕಟ್ಟರ್ ಇಸ್ಲಾಮಿಕ್ ಸರ್ಕಾರವನ್ನು ಜಾರಿಗೆ ತಂದರು. ಕಟ್ಟರ್ ಇಸ್ಲಾಮಿಕ್ ಅಂದರೆ ಶರಿಯಾ ಕಾನೂನು. ಇದರಲ್ಲಿ ಸರ್ಕಾರ ಏನು ನಿಯಮವನ್ನು ಮಾಡುತ್ತೋ ಅದರಂತೆಯೇ ನಡೆದುಕೊಳ್ಳಬೇಕು ಎನ್ನುವಂಥದ್ದು. ದೇಶದ ಮಹಿಳೆಯರಿಗೆ ಸ್ವತಂತ್ರ ಇರಲಿಲ್ಲ. ಅವರು ಬೇಕಾದ ಡ್ರೆಸ್ಗಳನ್ನು ಹಾಕುವಂತಿರಲಿಲ್ಲ. ಹಿಜಾಬ್ ಧರಿಸಿಯೇ ನಗರದಲ್ಲಿ ಓಡಾಡಬೇಕಿತ್ತು. ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದವರಲ್ಲಿ ಖಮೇನಿ. ಅಂದಿನಿಂದ ಅಮೆರಿಕ ಇರಾನ್ ನಡುವೆ ಸಂಬಂಧ ಹದಗೆಟ್ಟಿತ್ತು. ಇರಾನ್ನಲ್ಲಿ ತಮಗೆ ಇಷ್ಟವಾಗುವಂತಹ ಸರ್ಕಾರವನ್ನು ಜಾರಿಗೆ ತರಬೇಕು ಎಂದು ಅಮೆರಿಕ ಶತಪ್ರಯತ್ನ ಮಾಡುತ್ತಿತ್ತು. ಆದರೆ ಅದು ಅಷ್ಟೊಂದು ಸುಲಭ ಆಗಿರಲಿಲ್ಲ. ಈಗ ಅಮೆರಿಕ ಅಂದುಕೊಂಡಂತೆ ಇರಾನ್ ಪರಮೋಚ್ಚ ನಾಯಕ ಆಯತುಲ್ಲಾ ಖಮೇನಿಯನ್ನು ಮುಗಿಸಿದ್ದು ಆಗಿದೆ. ಈಗ ಅಮೆರಿಕ ತೋರಿಸಿದಂತಹ ಸರ್ಕಾರ ಇರಾನ್ನಲ್ಲಿ ಜಾರಿಗೆ ಬರುವಂತಹ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಅಮೆರಿಕ ತನಗೆ ಬೇಕಾದ ಸರ್ಕಾರವನ್ನು ತರೋದು ಅಷ್ಟೊಂದು ಸುಲಭವಾ? ಅಮೆರಿಕಾಗೆ ಮುಂದೆ ಯಾವೆಲ್ಲ ಅಡ್ಡಿ ಬರಬಹುದು ಎಂಬುದನ್ನು ನೋಡುವುದಾದರೆ ಸ್ನೇಹಿತರೆ, ಯುನೈಟೆಡ್ ಸ್ಟೇಟ್ಸ್ ಅಥವಾ ಇಸ್ರೇಲ್ ನೇರವಾಗಿ ಇವರೇ ನಾಯಕ ಎಂದು ಘೋಷಿಸಿ ಅಧಿಕಾರಕ್ಕೆ ತರಲು ಸಾಧ್ಯವಿಲ್ಲ. ಆದರೆ ರಾಜಕೀಯ ಒತ್ತಡ, ನಿರ್ಬಂಧಗಳು, ರಾಜತಾಂತ್ರಿಕ ತಂತ್ರಗಳ ಮೂಲಕ ಪ್ರಭಾವವನ್ನು ಬೀರುವಂತಹ ಪ್ರಯತ್ನವನ್ನು ಮಾಡಬಹುದು. ಇನ್ನೊಂದು ಪ್ರಮುಖ ಅಂಶ ಅಂದರೆ ಇರಾನ್ನೊಳಗೆ ರೆವಲ್ಯೂಷನರಿ ಗಾರ್ಡ್ ಮತ್ತು ಧಾರ್ಮಿಕ ನಾಯಕರು, ರಾಜಕೀಯ ಗುಂಪುಗಳು ಮುಂದಿನ ನಾಯಕತ್ವದ ನಿರ್ಧಾರದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತವೆ. ಒಟ್ಟಿನಲ್ಲಿ ಮೌಲ್ವಿಗಳೇ ಆಡಳಿತವನ್ನು ರಚನೆ ಮಾಡಿದರೂ ಕೂಡ ಅದರಲ್ಲಿ ಅಮೆರಿಕ 100% ಹಸ್ತಕ್ಷೇಪವನ್ನು ಮಾಡೇ ಮಾಡುತ್ತೆ. ನಾವು ಹೇಳಿರುವಂತೆಯೇ ಸರ್ಕಾರವನ್ನು ರಚನೆ ಮಾಡದೆ ಹೋದರೆ ನಿಮ್ಮ ಮೇಲೆ ಮತ್ತಷ್ಟು ನಿರ್ಬಂಧಗಳನ್ನು ಹೇರುತ್ತೇವೆ ಅಂತ ಬೆದರಿಕೆಯನ್ನು ಒಡ್ಡಬಹುದು. ಸ್ನೇಹಿತರೆ, ಇನ್ನೊಂದೆಡೆ ಇರಾನ್ ನಾಯಕ ಖಮೇನಿಯನ್ನ ಇಳಿಸಲು ಕಳೆದ 2 ತಿಂಗಳಿನಿಂದ ಇರಾನ್ನಲ್ಲಿ ಹೋರಾಟ ನಡೀತಾನೇ ಇತ್ತು. ಈಗ ಇದನ್ನೇ ಅಸ್ತ್ರವನ್ನು ಮಾಡಿಕೊಂಡು ಖಮೇನಿಯನ್ನ ಮುಗಿಸಿದ್ದು ಅಮೆರಿಕ ನಡೆಗೆ ಕಟ್ಟರ್ ಶರಿಯಾ ನಾಯಕರು ವಿರೋಧವನ್ನು ಮಾಡಿದ್ದು ಬಿಟ್ಟರೆ ಅಲ್ಲಿನ ಜನ ಅಮೆರಿಕದ ನಡೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಖಮೇನಿ ನಂತರ ಇರಾನ್ಗೆ ನಾಯಕನನ್ನು ಆಯ್ಕೆ ಮಾಡಲು 88 ಸದಸ್ಯ ಬಲದ ಸಂಸತ್ತು ಮುಂದಾಗಿದೆ. ಸ್ನೇಹಿತರೆ, ಈಗಾಗಲೇ 3 ಹೆಸರುಗಳನ್ನು ಸಂಸತ್ತು ಶಿಫಾರಸನ್ನು ಮಾಡಿದ್ದಂತೆ. ಇಷ್ಟು ದಿನ ಹೆಂಗೋ ಆಗ್ತಾ ಇತ್ತು. ಆದರೆ ಜನರು ಕೂಡ ಬೀದಿಗಿಳಿದಿದ್ದಾರೆ. ಅವರ ಅಭಿಪ್ರಾಯವೂ ಕೂಡ ಮುಖ್ಯ ಆಗುತ್ತೆ. ಇದರಲ್ಲಿ ಟ್ರಂಪ್ ಅವರ ಹಸ್ತಕ್ಷೇಪವೂ ಕೂಡ ಇರುತ್ತೆ. ಈ ಎಲ್ಲ ಅಡೆತಡೆಗಳ ಮಧ್ಯೆ ಶೀಘ್ರದಲ್ಲಿಯೇ ಒಂದು ಅತಿದೊಡ್ಡ ನಿರ್ಧಾರ ಹೊರಬೀಳಲಿದೆ. ಸ್ನೇಹಿತರೆ, ಇರಾನ್ನಲ್ಲಿ ಖಮೇನಿ ಆಡಳಿತವೇ ಮುಂದುವರಿಬೇಕಿತ್ತಾ? ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಮಾಡಿದ್ದು ಎಷ್ಟು ಸರಿ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.